ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ವೆಲ್ಕಮ್ ಟು ಮೈ ವನಶಂಕರಿ ಅಡುಗೆ ಮನೆ ಚಾನಲ್ಗೆ. ಇವತ್ತು ನಾನು ಕೊಬ್ಬರಿ ಬುತ್ತಿ ಮಾಡೋದು ಹೇಗೆ ಅಂತ ತೋರ್ಸೋಕೆ ಬಂದೀನಿ. ನೀವು ಹುಳಿ ಬುತ್ತಿ ತಿಂದಿರಾ, ಮೊಸರು ಬುತ್ತಿ ತಿಂದಿರಾ, ಗುರಾಳ ಬುತ್ತಿ ತಿಂದಿರಾ, ಮತ್ತು ಕರೆ ಬುತ್ತಿ, ಬಿಳೆ ಬುತ್ತಿ ಎಲ್ಲ ತೋರಿಸಿದ್ದೀನಿ. ಇವಾಗ ನಾನು ಕೊಬ್ಬರಿ ಬುತ್ತಿ ಒಂದು ತೋರ್ಸೋಣ ಅಂತ ಬಂದೀನಿ. ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ಬಿಡ್ತೀನಿ ನೋಡಿರಿ. ಈಗ ಸ್ವಲ್ಪ ಸಾಸಿವೆ ಕಾಳು ಹಾಕ್ಕೊಂಡೆ ನೋಡಿರಿ. ನಾನೀಗ ಅದಕ್ಕೆ ಸಾಸಿವೆ ಕಾಳು, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಆ ಬುತ್ತಿಗೆ ಹಾಕ್ಕೊಂತಿರಲ್ಲ ಎಲ್ಲ ಸಾಮಾನು ಅದೇ ಸೇಮ್ ಟು ಸೇಮ್ ಅಷ್ಟೇ ರೀ. ಇದಕ್ಕೆ ಕೊಬ್ಬರಿನ ತುರಿದು ಹಾಕ್ಕೋಬೇಕು ಫ್ರೆಂಡ್ಸ್. ನೋಡಿರಿ ಇವತ್ತು ತೋರಿಸ್ತಾನೆ. ಇದಕ್ಕೆ ನಾನು ನೋಡಿ ಬೆಳ್ಳುಳ್ಳಿ ಹಾಕ್ಕೊಂಡೆ, ಸಾಸಿವೆ ಕಾಳು ಹಾಕ್ಕೊಂಡೇನಿ. ಇವಾಗ ಕೊಬ್ಬರಿ ಒಂದು ದೊಡ್ಡ ಬಟ್ಲ ಕೊಬ್ಬರಿನ ತುರಿದು ಈ ಥರ ಮಿಕ್ಸಿಗೆ ಹಾಕ್ಕೊಂಬಿಡಿ. ಮಸ್ತ್ ಅಂದ್ರೆ ಮಸ್ತ್ ಬರ್ತದೆ ನೋಡಿರಿ. ಈ ಬುತ್ತಿ ಒಂದು ಸಲ ಮಾಡಿ ನೋಡಿರಿ ನೀವು ಬೇಕಾರೆ. ಇದನ್ನು ನೀವು ಎಲ್ಲಿಗಾರ ಹೊಂಟ್ರು ಸಹಿತ ಮಾಡ್ಕೊಂಡು ಹೋಗ್ಬೋದು. ನೋಡಿ ಒಂದು ದೊಡ್ಡ ಬಟ್ಲ ಕೊಬ್ಬರಿ ತುರಿದು ಹಾಕ್ಕೊಂಡೇನಿ. ನೆಕ್ಸ್ಟ್ ಕರಿಬೇವು ಹಾಕೊಳಕತ್ತೀನಿ, ಮತ್ತು ಹಸಿ ಶುಂಠಿ, ಕೊತ್ತಂಬರಿ, ಕರಿಬೇವು, ಮತ್ತು ಒಂದೆರಡು ಏಲಕ್ಕಿ ಕಾಯಿ, ಮೆಣಸಿನಕಾಳು, ಕೊತ್ತಂಬರಿ ಕಾಳು, ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಬಿಡ್ರಿ. ಇದಕ್ಕೆ ಸೇಮ್ ಅದೇ ಥರನ ಮಾಡ್ಕೊಳ್ಳೋದು. ಅಂದರೆ ಇದಕ್ಕೆ ಬಟಾಣಿ ಕಾಳು ಹಾಕ್ಬೇಕು ನೋಡಿರಿ. ಹಸಿ ಬಟಾಣಿ ಕಾಳು ಇಲ್ಲಾಂದರೆ ಒಣ ಬಟಾಣಿ ಕಾಳು ಇದ್ದರೆ ನೆನೆಸಿ ಹಾಕಬೇಕು. ಇವಾಗ ನಾನು ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ, ಹಸಿ ಶುಂಠಿ ಮತ್ತು ಕೊತ್ತಂಬರಿ ಕಾಳು ಎಲ್ಲ ನೀವೇನು ಬುತ್ತಿ ಸಾಮಾನು ಹಾಕ್ತಿರಲ್ಲ ಅದೇ ಟೈಪ ಹಾಕಿರಿ. ಆದರೆ ಒಂದು ದೊಡ್ಡ ಬಟ್ಲ ಕೊಬ್ಬರಿನ ತುರಿದು ಹಾಕ್ಬೇಕು. ಇದಕ್ಕೆ ಇದು ಭಾಳ ಚೆನ್ನಾಗಿ ಬರ್ತೈತೆ ರೀ ಈ ಬುತ್ತಿನೂ. ನೋಡ್ರಿ ಬೇಕಾರೆ ನೀವೇ ಹೇಳ್ತೀರಿ ನಂಗೆ. ನೋಡಿರಿ ಇವಾಗೆಲ್ಲ ಸಾಮಾನು ಹಾಕ್ಕೊಂಡೆ ನಾನು. ಇದನ್ನು ನಾನು ಮಿಕ್ಸಿ ಮಾಡ್ಕೊಳಕತ್ತೀನಿ. ಮತ್ತು ಚಕ್ಕೆ ಹಾಕ್ಬೇಕು ನೋಡಿರಿ. ಚಕ್ಕೆ ನೆನಪು ಪಾರಬೇಡ್ರಿ. ಎಲ್ಲ ಬುತ್ತಿ ಸಾಮಾನು ಹಾಕೋತಿರಲ್ಲ ಫ್ರೆಂಡ್ಸ್ ಅದೇ ಥರನ ಹಾಕ್ಕೊಳ್ಳಿ. ಕೊಬ್ಬರಿ ಮಾತ್ರ ಒಂದು ದೊಡ್ಡ ಬಟ್ಲನ ಹಾಕ್ಕೊಳ್ಳಿ. ಕೊಬ್ಬರಿ ಇದಕ್ಕೆ ಹಸಿ ಕೊಬ್ಬರಿ ಹಾಕ್ಕೊಳ್ರಿ, ಮತ್ತು ಒಣ ಕೊಬ್ಬರಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಅಷ್ಟು ಟೇಸ್ಟ್ ಬರಲ್ಲ. ಈ ಬುತ್ತಿ ಒಂದು ಸಲ ಮಾಡಿ ನೋಡಿರಿ ನೀವು ಬೇಕಾರೆ. ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀರಾ ಮಸ್ತ್ ತಕ್ಕ ಅಂಥೇಳಿ. ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡ್ತೀರಿ ಅಂತ ಅಂದ್ಕೊಂಡೇನಿ. ಪ್ಲೀಸ್ ಫ್ರೆಂಡ್ಸ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಲೈಕ್ ಕೊಡಿ. ಲೈಕೇ ಕೊಡಲ್ಲ ನೀವು, ಹಾಗೆ ನೋಡ್ತೀರಾ. ಪ್ಲೀಸ್ ನಂಗೊಂದು ಲೈಕ್ ಕೊಡಿರಿ, ಮತ್ತು ಕಮೆಂಟ್ ಹಾಕಿ ಹೇಗಾಗಿದೆ ಅಡುಗೆ ಅಂತ. ಬರೀ ಇದನ್ನು ಸಣ್ಣಗೆ ನಾವು ಮಿಕ್ಸಿ ಮಾಡ್ಕೊಂಬಂದ್ಬಿಡೋಣ. ಇದಕ್ಕೆಲ್ಲ ಸಾಮಾನು ಹಾಕ್ಕೊಂಡ್ವಲ್ಲ. ಇನ್ನೊಂದು ಸಲ ಹೇಳ್ತೀನಿ ನೋಡಿರಿ. ಏಲಕ್ಕಿ, ಲವಂಗ, ಜೀರಿಗೆ, ಮತ್ತು ಹಸಿ ಕೊಬ್ಬರಿ, ಹಸಿ ಶುಂಠಿ, ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡಿ. ಮತ್ತು ಇನ್ಯಾಕೆ ತಡ, ನೀವು ಒಂದು ಸಲ ಮಾಡ್ಕೊಂಡು ತಿನ್ನಿರಿ ಈ ಬುತ್ತಿನ. ಮಸ್ತ್ ಅಂದ್ರೆ ಮಸ್ತ್ ಬುತ್ತಿ ರೀ ಇದು. ಎಲ್ಲ ಟೇಸ್ಟು ನೋಡಬೇಕಲ್ವಾ. ಇವಾಗ ನೀರು ಹಾಕ್ಕೊಳ್ರಿ. ಇದಕ್ಕೆ ನೀರು ಹಾಕ್ಕೊಂಡು ಆ ಬುತ್ತಿಗೆ ಹೆಂಗೆ ನೀವು ಮಿಕ್ಸಿ ಮಾಡ್ಕೊಂಬಂದಿರ್ತೀರಲ್ಲ ಅದೇ ಥರನ ಮಿಕ್ಸಿ ಮಾಡ್ಕೋಬೇಕು ನೋಡಿರಿ. ಈ ಥರ ನಾ ಮಿಕ್ಸಿ ಮಾಡ್ಕೊಂಬಂದು ಇವಾಗ ಸೇಮ್ ಟು ಸೇಮ್ ಅದೇ ರೀ. ಅಂದರೆ ಇದಕ್ಕೆ ಹಸಿ ಬಟಾಣಿ ಹಾಕಬೇಕು, ಮತ್ತು ಹಸಿ ಕೊಬ್ಬರಿ ಹಾಕ್ಬೇಕು ನೋಡಿರಿ. ಈ ಥರ ಪೇಸ್ಟ್ ಮಾಡ್ಕೊಳ್ರಿ. ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಒಂದು ಬಾಣಲೆಗೆ ನಾನು ಎಣ್ಣೆ ಕಾಯ್ಕಿಟ್ಟಿದ್ದೆ. ಇದಕ್ಕೆ ನೋಡಿರಿ ಫ್ರೆಂಡ್ಸ್, ಬೆಳ್ಳುಳ್ಳಿ ಮತ್ತು ಸಣ್ಣಗೆ ಈರುಳ್ಳಿ ಹೆಚ್ಚಿ, ಒಂದೆರಡು ಮೆಣಸಿನ್ಕಾಯಿ ಹೆಚ್ಚಿ ಹಾಕಿ ಒಗ್ಗರಣೆ ಮಾಡ್ಕೊಳ್ರಿ. ಮಸ್ತ್ ಅಂದ್ರೆ ಮಸ್ತ್ ಬರ್ತತಿ. ಆದರೆ ನೀವು 2-3 ದಿವಸ ಇಟ್ಕೊಳಕ್ಕೆ ಬರೋಂಗಿಲ್ಲ ರೀ ಫ್ರೆಂಡ್ಸ್. ಇದು 1 ದಿನ 2 ದಿನ ಲಾಸ್ಟು. ನಿಮಗೆ ಬೇಡ ಅಂದರೆ ನೀವು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಕೊಳ್ರಿ. ನಾನಿಲ್ಲಿ ಅದರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಹಾಕಿ ತೋರ್ಸಾಕತ್ತೀನಿ ನೋಡಿರಿ. ಸಣ್ಣಗೆ ಒಂದು ಈರುಳ್ಳಿ ಮತ್ತು ಒಂದು ಮೆಣಸಿನ್ಕಾಯಿ ಹೆಚ್ಚು ಹಾಕ್ಕೊಳ್ರಿ. ಬೆಳ್ಳುಳ್ಳಿ ಅಷ್ಟೇ ಹಾಕ್ಕೊಳ್ರಿ ನಿಮಗೆ ಅದು ಬೇಡ ಅಂದರೆ. ಮತ್ತು ಜೀರಿಗೆ, ಸಾಸಿವೆ ನಾನು ಏನೂ ಹಾಕಿಲ್ಲ, ಹಂಗೆ ಹಾಕಿ ತೋರ್ಸಾಕತ್ತೀನಿ ನೋಡಿರಿ. ಮತ್ತು ಹಸಿ ಬಟಾಣಿ ಇದ್ದಿಲ್ಲ ನನ್ನ ಕಡೆ, ಒಣ ಬಟಾಣಿ ನೆನೆ ಹಾಕಿ ತೋರ್ಸಾಕತ್ತೀನಿ ನೋಡಿರಿ. ನಿಮ್ಗೆ ಒಣ ಬಟಾಣಿನ ನೆನೆ ಹಾಕ್ಕೊಂಡು ನೀವು ಮಾಡ್ಕೊಳ್ರಿ, ಚೆನ್ನಾಗಿ ಬರ್ತೈತಿ ನೋಡಿರಿ. ಇವಾಗ ನಾನು ಪೇಸ್ಟ್ ಏನು ಮಾಡ್ಕೊಂಡಿದ್ನೆಲ್ಲ ಬುತ್ತಿ ಸಾಮಾನೆಲ್ಲ ಇದಕ್ಕೆ ಹಾಕಿ ಎಲ್ಲ ಫ್ರೈ ಮಾಡ್ಕೊತೀನಿ ನೋಡಿರಿ. ಎಲ್ಲದನ್ನು ಈ ಥರ ನೀವು ಫ್ರೈ ಮಾಡ್ಕೊಳ್ರಿ. ಹಸಿ ಬಟಾಣಿ ಹಾಕ್ರಿ, ಇನ್ನೂ ಚೆನ್ನಾಗಿ ಆಕತಿ. ನನ್ನ ಕಡೆ ಇರಲಿಲ್ಲ, ನಾನು ಹಂಗಾಗಿ ಒಣ ಬಟಾಣಿನ 1-2 ತಾಸು ನೆನೆಸಿ ನಿಮಗೆ ತೋರ್ಸಾಕತ್ತೇನೆ ನೋಡಿರಿ. ಇವಾಗ ರೆಡಿ ಆಯಿತು. ಈ ಕಡೆ ಅನ್ನನೂ ಮಾಡಿ ಇಟ್ಕೊಂಡಿದ್ದೆ ನಾನು. ನೋಡಿರಿ ಯಾವ ಥರ ಕಲರ್ ಆಗಿದೆ ನಮ್ಮ ಬುತ್ತಿ ಹುಳಿ ಅಂತ. ಕೊಬ್ಬರಿ ಹಾಕಿರ್ತಾವೆ ನೋಡಿರಿ, ಭಾಳ ಟೇಸ್ಟ್ ಬರ್ತೈತಿ. ನೀವು ಒಣ ಕೊಬ್ಬರಿ ಹಾಕಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್, ಹಸಿ ಕೊಬ್ಬರಿಯಿಂದನೇ ಹಾಕ್ರಿ ಅಂತ ಹೇಳ್ತೀನಿ. ಮತ್ತು ನೀವು ಮಾಡಲಿಲ್ದಂಗೆ ಆಕತಿ, ಅಷ್ಟು ಟೇಸ್ಟ್ ಬರಲ್ಲ ಒಣ ಕೊಬ್ಬರಿ. ಹಸಿ ಕೊಬ್ಬರಿ ಒಂದು ದೊಡ್ಡ ಬಟ್ಲನ ತುರಿದು ಹಾಕ್ಕೊಳ್ರಿ. ನಿಮಗೆ ಜಾಸ್ತಿ ಉಳಿಬೇಕು ಅಂದರೆ ನೀವು ಇದಕ್ಕಿಂತ ಡಬಲ್ ಮಾಡಿಕೊಡ್ರಿ. ಹುಣಸೆ ಹಣ್ಣು ತೊಳೆದು ನೆನೆ ಹಾಕಿ ಅದನ್ನು ನಾನೆಲ್ಲ ಕುದಿಸಿ ಇಟ್ಕೊಂಡಿದ್ದೀನಿ ಉಪ್ಪು ಹಾಕಿ. ಈಗ ಇದಕ್ಕೆ ನಾನು ಹುಣಸೆ ಹಣ್ಣು ಹಾಕಂಗಿಲ್ಲ ರೀ, ನಾನು ಸಪ್ರೇಟಾಗಿ ಅನ್ನಕ್ಕೆ ಹಾಕಿಬಿಡ್ತೀನಿ. ಇದ್ರಾಗ ಹಾಕಿ ನಾನು ಕುದಿಸಲ್ಲ, ಅದನ್ನೇ ಬೇರೆ ಎತ್ತಿಟ್ಟಿದ್ದೀನಿ ನೋಡಿರಿ. ಈ ಕಡೆ ಸೈಡ್ ಅನ್ನನೂ ರೆಡಿ ಆಗಿತ್ತು, ಮತ್ತು ಅನ್ನನೂ ಹಾಕಾಕತ್ತೇನೆ ನೋಡಿರಿ. ಭಾಳ ಅಂದ್ರೆ ಭಾಳ ಚಲೋ ಬರ್ತೈತೆ ರೀ ಇದು. ಊರ ಬಿಡುವಾಗ ಹೂವಗ 1000 ಬಾರಿ ಹೇಳಿ ಬಂದೆ, ಆಗಾಗ ನವ್ವ ನೋಡಾಕ ಬರ್ತಾಳ ಎಂದು ನಂಬಿ ನಿಂತೆ. ಎತ್ತಿನ ಮಾರಿದ ಹ್ಯಾಂಗ ನನ್ನ ಊರಿಗೆ ಅಟ್ಟಿದರೋ,
ನನ್ನ ಮಾರಿದ ಮ್ಯಾಲೆ ನೋಡುವ ಕಾತುರ ಯಾರಿಟ್ಟಿರುತ್ತಾರೇನೋ, ಕಾತುರ ಯಾರಿಟ್ಟಿರುತ್ತಾರೇನೋ. ಜೀವದಾಂಗನನ ಬೆಳೆಸಿದಾಕೆ ಮರೆತು ಹೋದಳೇನ, ನೋಡಾಕ ಒಮ್ಮಿ ಬರಲಿಲ್ಲೇನೋ, ಯಾಕೋ ಏನು ನನ್ನ ಮರೆತು ಹೋದಳೇನ. ನೋಡ್ರಿ, ಹುಳಿನೂ ಹಾಕೊಳಕತ್ತೀನಿ, ಸಾಮಾನನ್ನು ಹಾಕೊಳಕತ್ತೀನಿ, ಮತ್ತು ಉಪ್ಪಿಗೆ ನೀವು ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅನ್ನಕ್ಕೆ ಉಪ್ಪು ಹಾಕಿರ್ತೀರ ಮತ್ತು ಹುಳಿಗೆ ಉಪ್ಪು ಹಾಕಿ ಕುದಿಸಿರ್ತೀರ. ಉಪ್ಪು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮೆಜರ್ಮೆಂಟಲ್ಲಿ ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಮಾಡಿ ತೋರ್ಸಕತ್ತೀನಿ, ಒಂದು 6 ಬುತ್ತಿ ಆಗೋಷ್ಟು ಮಾಡಿ ತೋರ್ಸಕತ್ತೀನಿ ನಾನು. ನೀವು ಬೇಕಾದ್ರೆ ಉಂಡಿನಾದರೂ ಕಟ್ಕೋಬೋದು, ಹಾಗೇನಾದರೂ ತಿನ್ಬೋದು. ಇದಕ್ಕೆ ಐತಲ್ರಿ ಅಗಸಿ ಚಟ್ನಿ ಮತ್ತು ಗುರಾಳ್ ಚಟ್ನಿ ಮತ್ತು ಶೇಂಗಾ ಚಟ್ನಿ ಇದ್ದುಬಿಟ್ರೆ ಯಾವ ಚಟ್ನಿನೂ ಬೇಡ ನೋಡ್ರಿ. ನೀವು ಒಂದು ಬುತ್ತಿ ಉಂಡೆ ತಿನ್ನೋರು 2 ಬುತ್ತಿ ಉಂಡೆ ತಿಂತಾರೆ ಮಕ್ಕಳಿಗೆ ಈ ಥರ ಮಾಡಿಕೊಡ್ರಿ ಒಂದು ಸಲ ಬುತ್ತಿನ. ನೀವು ಎಲ್ಲಿಗಾದ್ರೂ ಹೊಂಟ್ರೆ ಈ ಬುತ್ತಿ ಒಂದು ಸಲ ಮಾಡ್ಕೊಂಡು ಹೋಗ್ರಿ. ನಿಮಗೆ ಕರೆ ಬುತ್ತಿನ ತೋರಿಸಿದ್ದೆ, ನಾನು ಮೊಸರು ಬುತ್ತಿ ತೋರಿಸಿದ್ದೆ, ಹುಳಿ ಬುತ್ತಿ ಎಲ್ಲ ತೋರಿಸಿದ್ದೆ. ಮತ್ತು ಇದು ಒಂದು ಬುತ್ತಿ ತೋರ್ಸೋಣ ಅಂತಂದು ಮಾಡಿ ತೋರಿಸೇನ್ರಿ. ನಾನು ಮಾಡಿರೋ ಈ ಬುತ್ತಿ ರೆಸಿಪಿ ನಿಮಗೆ ಇಷ್ಟ ಆದರೆ ಮತ್ತು ಲೈಕ್ ಮಾಡಿರಿ. ಓಕೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್, ಪ್ಲೀಸ್. ಮತ್ತು ಕಮೆಂಟ್ ಬಾಕ್ಸಲ್ಲಿ ನನ್ನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ರಿ. ಏನಾದರೂ ತಪ್ಪಿದ್ರೆ ಕ್ಷಮ್ರಿ. ನಾನು ಮತ್ತೆ ನಿಮ್ಗೆ ಸಿಗ್ತೇನೆ ರೀ. ಹೀಗೆ ನೋಡಿರಿ, ಇದು ರೆಡಿ ಆಯಿತು. ಇದಕ್ಕೆ ಒಂದು ಸ್ವಲ್ಪ ಲಾಸ್ಟಿಗೆ ನಾನು ಕೊತ್ತಂಬರಿ ಹಾಕ್ಕೊಳಕತ್ತೀನಿ. ನೀವು ಒಂದು ದಿವಸ ಇಟ್ಕೊಂಡು ತಿನ್ನೋದಾದರೆ ಕೊತ್ತಂಬರಿ ಮತ್ತು ಮೆಣಸಿನಕಾಯಿ ಮತ್ತು ಈರುಳ್ಳಿ ಹಾಕ್ಕೋಬೋದು. ಇಲ್ಲ ನಾವು 2 ದಿವಸ ತಿಂತೀವಿ ಅಂದರೆ ಅವನ್ನೆಲ್ಲ ಸ್ಕಿಪ್ ಮಾಡಿ ಬರೀ ಒಗ್ಗರಣೆ ಮಾಡಿಕೊಂಡು ಸಾಮಾನು ಹಾಕ್ಕೋಬೋದು. ಮತ್ತು ಎಲ್ಲ ಬುತ್ತಿ ತಿಂದು ಬೇಜಾರಾಗಿರ್ತೈತೆ ರೀ. ಮತ್ತು ಈ ಬುತ್ತಿ ಮಾಡ್ಕೊಳ್ರಿ, ಹೌದಿಲ್ಲ ಫ್ರೆಂಡ್ಸ್. ಆದರೆ ನಮ್ಮ ಸಾಸಿವೆ ಬುತ್ತಿ ಮಾತ್ರ ನಮ್ಗೆ ಎಷ್ಟು ತಿಂದರೂ ಬೇಜಾರಾಗಲ್ಲ ಅಲ್ವಾ ಫ್ರೆಂಡ್ಸ್. ಎಲ್ಲಿ ಹೋದರೂ ನಾವು ಸಾಸಿವೆ ಬುತ್ತಿನೇ ಮಾಡ್ಕೊಂಡು ಹೋಗೋದು, ಹೌದಿಲ್ಲ ರೀ. ಅದರಷ್ಟು ಟೇಸ್ಟ್ ಯಾವ ಬುತ್ತಿನೂ ಬರೋಲ್ಲ. ಮತ್ತು ಈ ಬುತ್ತಿ ಟೇಸ್ಟು ಒಮ್ಮೆ ನೋಡಿರಿ ನೀವು ಫ್ರೆಂಡ್ಸ್, ಇದು ಅದರಷ್ಟೇ ಟೇಸ್ಟ್ ಬರ್ತೈತೆ ರೀ. ಮತ್ತು ಮಾಡ್ತೀರಾ ನೀವು, ಮಾಡಿ ನಂಗೆ ಹೇಳ್ತೀರಾ. ನೋಡಿರಿ, ನಾನು ಉಂಡೆ ಕಟ್ಟಿ ತೋರಿಸ್ತೀನಿ, ನೀವು ಬೇಡ ಅಂದರೆ ಹಾಗೇನೂ ತಿನ್ಬೋದು. ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.